ಆ ಕಲ್ಪನೆಯಲ್ಲಿ ಅಭಿವೃದ್ಧಿ ಮಾಡ್ತಾ ಇದೀವಿ. ಇಬ್ಬರು ಪಕ್ಷೇತರ ಕೂಡ ಇದ್ದಾರೆ. ಸರ್, ನಿಮ್ಮ ಹೆಸರೇನು, ಯಾವ ಕಾರಣಕ್ಕಾಗಿ ನಿಲ್ತಾ ಇದ್ದೀರಿ ನೀವು ಎಲೆಕ್ಷನ್ಗೆ? ನಾವು ರಾಜು ನಾಯಕೋಡಿ ಅಂತ ಪಕ್ಷೇತರವಾಗಿ ನಾನು ಸ್ಪರ್ಧೆ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಇಲ್ಲಿ ಕಾಂಗ್ರೆಸ್ ಹಾಗೂ BJP ಜಗಳಾಡೋದು ಬಿಡ್ರಿ. ಇಲ್ಲಿ ಮೊದಲ ಹುಬ್ಬಳ್ಳಿ ಧಾರವಾಡದೊಳಗೆ 20 ವರ್ಷದಿಂದ ಸಂಸದರು ಪ್ರಹ್ಲಾದ್ ಜೋಶಿ ಅದಾರ, ಅದಕ್ಕೆ ಒಪ್ಕೊಂತೀವಿ ನಾವು, ಅದರ ಪ್ರಶ್ನೆ ಅಲ್ಲ. ಇವತ್ತು 20 ವರ್ಷದೊಳಗೆ 2,000 ಕೋಟಿ ಸ್ಮಾರ್ಟ್ ಸಿಟಿ ಬಂದೈತಿ ಹುಬ್ಬಳ್ಳಿ ಧಾರವಾಡದೊಳಗೆ. ಇವತ್ತು ಒಂದು ಮನೆಯಿಂದನ ಇಲ್ಲಿ ಹೋಗ್ಬೇಕು ಶರ್ಟ್ ಚೇಂಜ್ ಮಾಡೋಂಥ ಇದು ಬಂದೈತಿ. ಇದೇ ನಿಮ್ಮ ಪ್ರಹ್ಲಾದ್ ಜೋಶಿ ಡೆವಲಪ್ಮೆಂಟಾ? ಅಭಿವೃದ್ಧಿ ಎಲ್ಲಿ ಮಾಡ್ರಿ ನೀವು? ಇಲ್ಲೋಡ್ರಿ ಕೇಳ್ರಿ, ಅಭಿವೃದ್ಧಿ ಪ್ರಹ್ಲಾದ್ ಜೋಶಿ ಅವರು ಒಂದ್ ಮಾತೈತೀನಿ. ಪ್ರಹ್ಲಾದ್ ಜೋಶಿ ಅವರು ಕೇಳ್ರಿ, ಮೊದಲ ಮಾತು ಕೇಳ್ರಿ ನೋಡ್ರಿ. ಮೊದಲನೇದಾಗಿ ಸರ್ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡದೊಳಗ ಪ್ರಹ್ಲಾದ್ ಜೋಶಿ ವಿಫಲರಾಗ್ಯಾರ. ಯಾಕಂದ್ರೆ ಹೇಳ್ತೀನಿ, ಇವತ್ತವ್ರು ಅಭಿವೃದ್ಧಿ ಮಾಡಿದ್ರ ಅವ್ರ ಕೆಲಸ ಪ್ರಚಾರ ಆಗ್ಬೇಕಿತ್ತು. ಇವತ್ತು ಯಾಕೆ ಹಳ್ಳಿ ಅಡ್ಡಾಡಕತ್ತವ್ರು? 20 ವರ್ಷದಲ್ಲಿದ್ರು. ಆಯ್ತು, ಈಗ ಪ್ರಹ್ಲಾದ್ ಜೋಶಿ ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರೆ ಇನ್ನೊಂದು ಪಾರ್ಟಿ ಇದೆ ಕಾಂಗ್ರೆಸ್. ಕಾಂಗ್ರೆಸ್ ಕೂಡ ಯಾಕೆ ಇಷ್ಟ ಇಲ್ಲ ನಿಮಗೆ? ಇವತ್ತು ಕಾಂಗ್ರೆಸ್ ಹಾಗೂ BJP ಒಂದೇ ಎರಡು ಮುಖಗಳು. ಅಧಿಕಾರ ಇದ್ದಾಗ ಎರಡೂ ಕೆಲಸ ಮಾಡಿಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡ ಚಂದ ಕೇಳ್ರಿ ನೀವು. ಪಾಪ ಕಾಂಗ್ರೆಸ್ ಯಾಕೆ ಬೈತ್ರಿ? 22 ವರ್ಷದಿಂದ ಪಾಪ ಗೆದ್ದೇ ಇಲ್ಲ. ಇವತ್ತು ಹುಬ್ಬಳ್ಳಿ ಧಾರವಾಡದಲ್ಲಿ 22 ವರ್ಷದಿಂದ ಗೆದ್ದೇ ಇಲ್ಲ ಅವರು. ಅವ್ರು ಗೆದ್ದಿಲ್ಲ. ಪ್ರಹ್ಲಾದ್ ಜೋಶಿ ಅವರು 20 ವರ್ಷದಿಂದ ಅಭಿವೃದ್ಧಿ ಮಾಡಂತ ಹೇಳಿದಾರ. ಮತ್ತೆ ಇವತ್ತು ಕಾಲಿಗೆ ಚಕ್ರ ಹಾಕಿ ನಿಮ್ಮ ಫೋಟೋ ಹೇಳಿ ಚುನಾವಣೆ ಎದುರಿಸ್ರಿ. ನರೇಂದ್ರ ಮೋದಿ ಅವ್ರ ಫೋಟೋ ಹೇಳಿ ನೀವು ಯಾಕೆ ಚುನಾವಣೆ ಎದುರಿಸಿದ್ರಿ? ಅಂದ್ರೆ ನೀವು ವರ್ಚಸ್ ಹೋಗಿದೆ ನಿಮ್ದು. ನಿಮ್ಮ ಸೋಲು ಭಯದಿಂದ ಹೆಂಗ ಜಗದೀಶ್ ಶೆಟ್ಟರ್ ಸುಲಿಯಲ್ಲ, ಈ ಸರಿ ಪ್ರಹ್ಲಾದ್ ಜೋಶಿ ಒಳ್ಳೆ ಕಥೆ ಆಯ್ತಲ್ಲ. ಒಳ್ಳೆ ಅಲ್ಲ, ನೀವು ಒಂದ್ ನಿಮಿಷ, ನಿಮ್ದು ಒಳ್ಳೆ ಕಥೆ ಆಯ್ತಲ್ಲ. ನರೇಂದ್ರ ಮೋದಿ ಅವರು ನಾಯಕರಪ್ಪ. ಹಾಗಿದ್ರೆ ನೀವು ನಾಳೆ ಕಾಂಗ್ರೆಸ್ ನಾಯಕರಿಗೆ ಸಿದ್ದರಾಮಯ್ಯ ಅವರು ಬರೋದು ಬೇಡ ಅಂತ ಹೇಳಿ ವಿನೋದ ಸೊಂಟಿ ಪ್ರಚಾರ ಮಾಡೋದಕ್ಕೆ ಹಂಗಾಗತ್ತಾ? ಅವ್ರ ನಾಯಕರು ಕರೆಸ್ಕೋತಾರಪ್ಪ. ಆಮೇಲೆ ರಾಮ ಮಂದಿರ ವಿಚಾರ ಹೇಳ್ತೀನಿ. ರಾಮ ಮಂದಿರವನ್ನು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. BJP ಅವರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ನಾವು ರಾಮ ಮಂದಿರ ಮಾಡ್ಕೊಡ್ತೀವಿ ಅಂತ ಹೇಳಿ. ಕಾಂಗ್ರೆಸ್ 5 ಗ್ಯಾರಂಟಿ ಕೊಟ್ಟಿಲ್ವಾ? ಮಾತಾಡೋಣ. ಅವ್ರ ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ ಮಾಡ್ಕೊಡ್ತೀವಿ ಅಂತೇಳಿ, ಮಾಡಿದ್ದಾರೆ. ತಪ್ಪೇನು? ಅಲ್ಲ, ಕರೆಕ್ಟ್. ನಾ ಹೇಳ್ತೀನಿ, ಹುಬ್ಬಳ್ಳಿ ಧಾರವಾಡದಲ್ಲಿ ಸಂಸದರು ಅಷ್ಟು ಕೆಲಸ ಮಾಡಿದಂದ್ರ ಅವ್ರು ಇವತ್ತು ಪ್ರಚಾರ ಮಾಡಬೇಡಿತ್ತು, ತಮ್ಮ ಕೆಲಸ ಪ್ರಚಾರ ಆಗಬೇಕಿತ್ತು. ಸರಿ ಸರ್, ಇವತ್ತು ಈಗ ಕೆಲಸ ಈಗ ಓಕೆ, ನಿಮ್ಮ ಆರೋಪ ನಾನು ಕೇಳ್ತಿರೋದು ಹಂಗೆ ಮಾಡ್ರಿ. ಹಾಗಿದ್ರೆ ಪ್ರಹ್ಲಾದ್ ಜೋಶಿ ಅಭಿವೃದ್ಧಿ ಮಾಡ್ರಿ ಅಂದ್ರೆ ಹುಬ್ಬಳ್ಳಿ ಬೈಕ್ಗಳು ಬಾ ಅಂತ ಹೇಳ್ರಿ. ಹುಬ್ಬಳ್ಳಿ ಧಾರವಾಡ ಅಭಿವೃದ್ಧಿ ಆಗಿದೆಯಲ್ಲ ಅಂತ ಗೊತ್ತಾಗಬೇಕು ಅಂದ್ರೆ ಒಮ್ಮೆ ಬೈಕಲ್ಲಿ ರೌಂಡ್ ಹೊಡೆದು ಬನ್ನಿ, ಗೊತ್ತಾಗತ್ತೆ ಅಂತ ಹೇಳಿದ್ರು. ಏನಾಗತ್ತೆ ಅಂತ ಯಾಕೆ ಹಂಗೆ ಹೇಳಿದ್ರು ನೋಡಿ. ಈಗ ಅವ್ರು ಹೇಳಿದ್ರು 20 ವರ್ಷದ ಕೆಳಗಡೆ ಏನಿತ್ತು ಅಂತ ಹೇಳಿ. 20 ವರ್ಷ ಕೆಳಗಡೆ ಅವ್ರು ಇಲ್ಲಿ ಬಂದಿದ್ರ ನೋಡ್ಬೇಕಾಯ್ತು ಇಲ್ಲಿ ಏನಿತ್ತಂತ ಪರಿಸ್ಥಿತಿ. 10 ವರ್ಷ ಕೆಳಗಡೆ ಹುಬ್ಬಳ್ಳಿ ಏನಿತ್ತಂತ ಹೇಳ್ಬೇಕು. ನೋಡಿ ಇವತ್ತು ಫ್ಲೈಓವರ್ ಆಗ್ತಾ ಇರೋದು ನೋಡಿ. ಫ್ಲೈಓವರ್ ನಗರ ಪ್ರದೇಶಕ್ಕೆ ಮುಖ್ಯವಾದಂಥದ್ದು. ಅದು ಆಗ್ತಾ ಇರೋದ್ರೆ ಒಂದು ಸ್ವಲ್ಪ ತೊಂದರೆ ಆಗ್ತಾ ಇರ್ಬೋದು. ಅದು ಬಿಟ್ಟರೆ ಇವತ್ತು ಮ್ಯಾಕ್ಸಿಮಮ್ ಸಿಮೆಂಟ್ ರೋಡ್ಗಳು ಆಗಿರೋದು ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಿಂದ, CRF ಫಂಡ್ದಿಂದ ನಿತಿನ್ ಗಡ್ಕರಿ ಅವರಿಗೆ ಒತ್ತಾಯ ಮಾಡಿ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಸಿಮೆಂಟ್ ರಸ್ತೆಗಳಾಗಿರೋದು ನಮ್ಮ ಕಾಲದಲ್ಲಿ ನಾವು ಮಾಡಿದ್ದು. ಇಂಥ ಉತ್ತಮವಾದಂತ ರಸ್ತೆ ಎಲ್ಲೂ ಇಲ್ಲ. ಇವ್ರು ಏನ್ ಹೇಳ್ತಾರ್ರಿ? 10 ವರ್ಷ ಕೆಳಗಿದ್ರೆ ಇವ್ರದ್ದು ಕಾಂಗ್ರೆಸ್ ಸರ್ಕಾರ ಅಥವಾ ಬೇರೆ ಸರ್ಕಾರ ಇದ್ದಾಗ ಏನ್ ಅಭಿವೃದ್ಧಿ ಮಾಡಿದ್ರು? ಎಷ್ಟು ರಸ್ತೆಗಳು ಮಾಡಿದಾರೆ ಕೇಳಿ. ಇವತ್ತು ವಿಮಾನ ನಿಲ್ದಾಣ 10 ವರ್ಷ ಕೆಳಗೆ ಏನಿತ್ತು? ರೈಲು ನಿಲ್ದಾಣ 10 ವರ್ಷ ಕೆಳಗೆ ಏನಿತ್ತು? ಚಾಲೆಂಜ್ ಮಾಡ್ತೀನಿ. ಲಿಂಗರಾಜ್ ಪಾಟೀಲ್ ಅವ್ರಿಗೆ, ಆತ್ಮೀಯರಾದ ಲಿಂಗರಾಜ್ ಪಾಟೀಲ್ ಅವ್ರನ್ನ ಚಾಲೆಂಜ್ ಮಾಡ್ತೇನೆ. ನಾನು ಚಾಲೆಂಜ್ ಸ್ವೀಕರಿಸ್ತೀನಿ. ಹೇಳ್ತೇನೆ, ಇವರ ಹೋಗಿ ದಾವಣಗೆರೆ ನೋಡ್ಲಿ, ಶಿವಮೊಗ್ಗ ನೋಡ್ಲಿ, ಅವ ಏನು ಡೆವಲಪ್ ಆಗ್ಯಾವಲ್ಲ ಅಷ್ಟಾದ್ರೂ ನಮ್ಮನ್ನ ಡೆವಲಪ್ ಮಾಡಕ್ ಕೊಡ್ರಿಪ್ಪ. ಅಷ್ಟು ಮಾಡಕ್ ಆಗಿಲ್ಲಲ್ರಿ, ಅಷ್ಟಾದ್ರೂ ಪಾಟೀಲ್ರೆ, ನೀವು ಒಪ್ತಿರೋ ಇಲ್ಲೋ ಒಂದು ವಿಚಾರ ನಾನು ಅದನ್ನ ಗಮನಿಸ್ತೀನಿ. ನಾನು ಶಿವಮೊಗ್ಗ ನೋಡಿದ್ದೀನಿ, ಬೇರೆ ಬೇರೆ ಜಿಲ್ಲೆಗಳನ್ನು ನೋಡಿದ್ದೀನಿ, ಅಲ್ಲೂ ಕೂಡ ಅಭಿವೃದ್ಧಿಗಳಾಗಿದೆ. ಆದ್ರೆ ಒಂದು ಹೇಳ್ತೀನಿ, ಹುಬ್ಬಳ್ಳಿಯಷ್ಟು ಧೂಳಿದೆಯಲ್ಲ, ನೀವು ಕೂಡ ಪ್ರಶ್ನೆ ಮಾಡ್ಲಿಲ್ಲ. ಪ್ರಶ್ನೆ ಮಾಡ್ಲಿಲ್ಲ. ಧೂಳಿದೆ ಸರ್, 20-25 ವರ್ಷದ ಅಗತ್ಯ ಇಲ್ಲ. ಫ್ಲೈಓವರ್ ಬರ್ತಾ ಇರೋದ್ರಿಂದ ಮಾತ್ರ ಸ್ವಲ್ಪ ತೊಂದರೆ ಆಗ್ತಾ ಇದೆ. ಇನ್ನು 3 ತಿಂಗಳು 6 ತಿಂಗಳು ತಡ್ರಿ, ಬರ್ರಿ. ಆಮೇಲೆ ಬೆಂಗಳೂರು 6 ತಿಂಗಳಿಂದ ರಿಪೋರ್ಟ್ ತೋರಿಸ್ತಾ ಇದೀನಿ, ಬೇರೆ ಯಾವುದು ಅಲ್ಲ. ಇಡೀ ಹುಬ್ಬಳ್ಳಿ ನಗರದಲ್ಲಿ, ಇಡೀ ರಾಜ್ಯದಾದ್ಯಂತ ಕಾಂಗ್ರೆಸ್ ಮತ್ತು BJP ಸರ್ಕಾರಗಳು ಕೆಸರಾಟದಲ್ಲಿ ಮುಳುಗಿದಾವೆ.
ಹುಬ್ಬಳ್ಳಿದ ನೋಡಿ 25,000 ರಿಕ್ಷಾ ಚಾಲಕರಿಗೆ ಯಾರಿಗಾದ್ರೂ ಒಬ್ಬರಿಗಾದ್ರೂ ಇವ್ರು ಮನೆ ಕೊಟ್ಟಿದಾರ? ಹಿಂದಿರುವಂತ ಸರ್ಕಾರ, ಓಕೆ, ಈ ಮುಂದಿರುವಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಏನು ಫ್ರೀ ಬಸ್ ಕೊಟ್ಟಿದ್ದಾರೆ? ಇಡೀ 10 ಲಕ್ಷ ಜನಸಂಖ್ಯೆ ಬೀದಿಗೆ ತಂದ್ರಿ ಇವರು. ಓಕೆ. ಇವತ್ತು ಹಿಂದಿರುವಂತ ಬಿಜೆಪಿ ಸರ್ಕಾರ, ಹಿಂದಿರುವಂತ ಬೊಮ್ಮಾಯಿ ಅವ್ರ ಸರ್ಕಾರ ಇದ್ದಾಗ ಆಟೋ ರಿಕ್ಷಾ ಚಾಲಕರಿಗೆ ಏನಾದ್ರು ಅಭಿವೃದ್ಧಿ ಮಾಡಿದ್ರ? ಪಾಪ ಲಿಂಗರಾಜ್ ಪಾಟೀಲ್ ಅವ್ರನ್ನ ಸೆಂಟ್ರಲ್ ಕಿಸಿದ್ರೆ MLA ಆಗ್ತಿದ್ರು ಅವ್ರು. ಪಾಪ ಅವ್ರು ಇಲ್ಲಿವರೆಗೆ ಮಾತಾಡ್ತಾ ಬಂದ್ರು. ನೋಡಿ, ನಿಮಗೆ ಅವರು ಹೊಗಳ್ತಾ ಬೈತಾ ಇದ್ದಾರೆ. ಇರ್ಲಿ ಅವ್ರು ನಮ್ಮ ಅಭಿಮಾನಿ. ಇರ್ಲಿ, ಒಂದು ನಿಮಿಷ. ಹೌದೊಂದು 25,000 ಆಟೋ ಡ್ರೈವರ್ಸು ಒಂದು ಮನೆ ಕಟ್ಕೊಡಕ್ಕಾಗಲ್ಲ. 20 ವರ್ಷ ಸರ್. ಒಂದು ನಿಮಿಷ, ಆ ರಿಕ್ಷಾ ಡ್ರೈವರ್ಗಳ ಮನೆ ಕಟ್ಟುವಾಗ ಸ್ವಲ್ಪ ಧೂಳು ಎದ್ದಿದ್ರು ಕೂಡ ನಮಗೆ ಸಮಾಧಾನ ಆಗ್ತಾ ಇತ್ತು ಸರ್. ನೀವು ಮಾಡ್ಲಿಲ್ಲ. ಆಮೇಲೆ ಒಂದ್ ನಿಮಿಷ, ನಿಮಗೆ ಆಮೇಲೆ ಇವ್ರ ಬಳಿ ಬರ್ತೀನಿ. ಅವ್ರು ಹೆಂಗೋ ರಿಕ್ಷಾ ಓಡಿಸ್ತಾ ಇದ್ರು, ನೀವು ಫ್ರೀ ಬಸ್ ಮಾಡ್ಬಿಟ್ಟು ಅದನ್ನು ಓಡಿಸ್ದಂಗೆ ಮಾಡ್ಬಿಟ್ರಿ. ಫಸ್ಟ್ ಉತ್ತರ ಕೊಡಿ ನನಗೆ. ನೋಡಿ, ಮನೆ ಉತ್ತರ ಕೊಡಿ ನನಗೆ. ಈಗಾಗಲೇ ಆಶ್ರಯ ಮನೆಗಳನ್ನ ಸಾಕಷ್ಟು ಕೊಟ್ಟಿದ್ವಿ. ಈ ಆಟೋ ರಿಕ್ಷಾದವರು ಇಲ್ಲಿ ನಗರದಲ್ಲಿ ಇರಿದ್ರೆ ಅಲ್ಲಿ ಹೋಗಿ ಸೆಟ್ಲ್ ಆಗಿಲ್ಲ. ದಯವಿಟ್ಟು ಮನವಿ ಮಾಡ್ಕೋತೀನಿ, ಮಲ್ಟಿ ಸ್ಟೋರಿ ಬಿಲ್ಡಿಂಗ್ ಕೊಟ್ಟಿದ್ದೀವಿ. ದಯವಿಟ್ಟು ಈ ಮಾತಾಡಿ ಆಟೋದವ್ರಿಗೆ ಮನೆ ಕೊಟ್ಟಿರಿ ದಯವಿಟ್ಟು ಅನ್ಬೇಡಿ. ನೋಡಿ, ದಯವಿಟ್ಟು ನಾನು ನಿಮ್ಗೆ ವಿನಂತಿ ಮಾಡ್ಕೋತೀನಿ. ಯಾರು ಅರ್ಜಿ ಹಾಕಿದ್ರು ಅವ್ರಿಗೆಲ್ಲ ಕೊಟ್ಟಿದ್ದೀವಿ. ಬರ್ರಿ ಅಲ್ಲಿ ಮನೆಗಳು ಲಿಂಗರಾಜ್ ಪಾಟೀಲ್ ಸಾಹೇಬ್ರ ನೋಡ್ರಿ, ಇಲ್ಲಿ ಗೋಕುಲ್ ರೋಡ್ ಬರ್ರಿ. ಅಲ್ರಿ, ಕೊಟ್ಟಿದ್ದ ಮನೆಗಳು ಮಾರ್ಕೊಂಡು ಹೊಟ್ಟಿದಾರಲ್ಲ ಎಲ್ಲರೂ. ನೋಡಿ, ಕೊಟ್ಟಿದ್ದ ಮನೆಗಳನ್ನ ಮಾರ್ಕೊಂಡು ಹೋಗಿದ್ದಾರೆ ಅಂತ ಆರೋಪ ಮಾಡಿದ್ರು ನಿಮ್ಮ ಮೇಲೆ. ವಿನಂತಿ ಮಾಡ್ಕೋತೀನಿ, ಕೊಟ್ಟಿದ್ದ ಮನೆಗಳನ್ನ ಮಾರ್ಕೊಂಡು ಹೋಗಿದ್ರು. ಚಾಲಕನಿಗೆ, ಆಟೋ ರಿಕ್ಷಾ ಚಾಲಕರಿಗೆ 10 ಬಾರಿ. ಅದು ನಿಜಾನ ನೀವು ಹೇಳಿದ್ದು? ಅದು ಆರೋಪ ಅಲ್ವಾ? ಕೊಟ್ಟ ಮನೆಗಳನ್ನ ಮಾಡಿದ್ದಾರೆ. ನಮ್ಮ ಅರವಿಂದ್ ಬೆಲ್ಲ ಕ್ಷೇತ್ರದ ರಿಕ್ಷಾ ಅವ್ರ ಕುಟುಂಬಕ್ಕೆ ಬಹಳ ಮಂದಿ ಕೊಟ್ಟಿದ್ದೇವೆ. ಒಂದ ಕಡೆ ಕೊಟ್ಟಿಲ್ಲ, ಆದ್ರೆ ಆಶ್ರಯ ಎಲ್ಲೆಲ್ಲಿ ಮಾಡಿದ್ರೆ ಎಲ್ಲರಿಗೂ ಹಂಚಿದ್ದಾರೆ. ಅವ್ರಿಗೆ ಪ್ರತಿಷ್ಠಿತ ಹಂಚಿದ್ದಾರೆ. ಲಿಸ್ಟ್ ಕೊಡಕ್ ನಾ ರೆಡಿ ಇದೆ. ಲಿಸ್ಟ್ ಕೊಡಕ್ ನಾ ರೆಡಿ ಇದೆ. ನಾ ಕೊಡಕ್ ರೆಡಿ ಇದೆ. ಲಿಸ್ಟ್ ಕೊಡಕ್ ಅವ್ರಿಗೆ ಇಲ್ಲ ಅಂತ ಬೇಕಾದ್ರೆ ಹೇಳಿ ಅವ್ರು. ಇಲ್ಲ ಅಂತ ಬೇಕಾದ್ರೆ ಹೇಳಿ ಅವ್ರು. ಒಂದೇ ಕಡೆ ಕೊಟ್ಟಿಲ್ಲ ನಾವು. ಎಲ್ಲೆಲ್ಲಿ ಆಶ್ರಯ ಖಾಲಿ ಇದಾವೆ ಎಲ್ಲ ಕಡೆ ಕೊಟ್ಟಿಲ್ಲ. ಸರ್, ಅಭಿವೃದ್ಧಿ ಬಗ್ಗೆ ಮಾತಾಡ್ತಿರಲ್ಲ. ನಾವು ಒಂದು ವರ್ಷ, 2 ವರ್ಷ, 3 ವರ್ಷ, 5 ವರ್ಷ ಗಟ್ಟಲೆಯಲ್ಲಿ ಚೆನ್ನಮ್ಮ ಸರ್ಕಲ್ನಾಗೆಲ್ಲ ಸ್ಟ್ರೈಕ್ ಮಾಡಿದ್ವಿ, ಪ್ರೊಟೆಸ್ಟ್ ಮಾಡಿದ್ವಿ. ನವಲಗುಂದ ಕುಂತೀವಿ, ನರಗುಂದ ಕುಂತೀವಿ. ಮಾದಾಯಿದು ಏನು ಮಾಡಿದಿರಿ ನೀವು ಇಲ್ಲಿ ಮಠ? ಏನೇನು ಮಾಡಿದ್ರಿ? ನಿಮ್ಮ ಸಾಧನೆ ಏನೈತಿ? ನಿಮ್ಮ ಮಾದಾಯಿ ಬಗ್ಗೆ ಏನೇನು ಮಾಡಿದ್ರಿ ಇಲ್ಲಿ ಮಟ್ಟ? 10 ವರ್ಷ, ಇನ್ನು 20 ವರ್ಷ ಅಲ್ಲ, ಇನ್ನೂ 20 ವರ್ಷ ಹೋದ್ರು ಇವ್ರ ಕಡೆ ಸರ್. ಮೊನ್ನೆ ಇವ್ರ ನಾಯಕರು ಬಂದ್ರೆ, ಅಮಿತ್ ಶಾ ಸಾಹೇಬ್ರು ಬಂದ್ರೆ, ಏನ್ ಮಹದಾಯಿ ಬಗ್ಗೆ ಮಹದಾಯಿ ಬಗ್ಗೆ ಒಂದು ಕ್ಲಾರಿಟಿ ಬೇಕೇ ಬೇಕು. ಹೇಳಿ ಸರ್. ನೋಡ್ರಿ, ಮಹದಾಯಿ ಸಲುವಾಗಿ ಬಿಜೆಪಿ ಹೋರಾಟ ಮಾಡಿದ್ದದು ನಿಜ. ಮತ್ತು ನಿನ್ನೆ ಇವತ್ತೆಲ್ಲ ನೀವು ಪತ್ರಿಕೆ ಓದಿದ್ರೆ, ಇವತ್ತು ನೀವೆಲ್ಲ ಪತ್ರಿಕೆ ಓದಿದ್ರೆ, ನಿನ್ನೆ ಸನ್ಮಾನ್ಯ ಅಮಿತ್ ಶಾ ಅವರು ಬಂದಾಗ ಪ್ರಹ್ಲಾದ್ ಜೋಶಿ ಅವರು ಸ್ಪೆಸಿಫಿಕ್ ಆಗಿ ಮಹದಾಯಿ ಬಗ್ಗೆನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಅದಕ್ಕೆ ನಾವು ಬದ್ರಿದ್ದೀವಿ. ಮಹದಾಯಿ ಯೋಜನೆ ತರಲಿಕ್ಕೆ ನಾವು ಬದ್ರಿದ್ದೀವಿ. ನಿನ್ನೆನೇ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಪತ್ರಿಕೆ ಓದಿ ನೋಡ್ರಿ. ಇವತ್ತು ಏನು ಬದ್ಧ ಸರ್? 20 ವರ್ಷ ಆಯ್ತು ನೋಡಿ. ಅದಕ್ಕೆ ಅಂದ್ರೆ ನಾನು ಹೇಳ್ತಿರೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದವ್ರು ಯಾಕೆ ಇಟ್ಕೊಂಡು ಪಾಟೀಲ್ ರೇ ಬಿಜೆಪಿಗೆ ಓಟ್ ಹಾಕ್ತಾರೆ, ನರೇಂದ್ರ ಮೋದಿ ಅಂತ ನಾಯಕರಿಗೆ ಓಟ್ ಹಾಕ್ತಾರೆ, ಕಾರಣಗಳಿಗಾಗಿ ಓಟ್ ಹಾಕ್ತಾರೆ ಅಂತ ಅವ್ರು ಓಟ್ ಹಾಕ್ತಾರೆ ಅಂತಂದಾಗ ಅದನ್ನ ಗ್ರಾಂಟೆಡ್ ತರ ಯಾಕೆ ತಗೋತೀರಿ ಅಂತ ನಾನು ಕೇಳ್ತಿರೋದು. ಗ್ರಾಂಟೆಡ್ ಹಾಕಿ ಹಾಕ್ತಾರೆ. ಮಹದಾಯಿ ಮಾಡಿದ್ರೇನು ಮಾಡದೇ ಇದ್ರೇನು. 20 ವರ್ಷದ ಬಗ್ಗೆ ಹೇಳ್ತೀರಿ ನೀವು. ಭಾರತೀಯ ಜನತಾ ಪಕ್ಷ ಯಾವತ್ತು ಅಭಿವೃದ್ಧಿ ಪರದವಾದಂತ ಕೆಲಸ ಮಾಡ್ಕೊಂಡು ಬಂದೇವಿ. ಯಾವ್ಯಾವ ನಮ್ಮ ಪ್ರಣಾಳಿಕೆಯಲ್ಲಿ ಕೊಟ್ಟಿದ್ವಿ ಅದನ್ನೆಲ್ಲ ಮಾತುಗಳನ್ನ ಉಳಿಸ್ಕೊಂಡಿದೀವಿ ನಾವು. ಅದೇ ಪ್ರಕಾರ ಮಹದಾಯಿಗೆ ನಾವು ಬದ್ಧರಿದ್ದೀವಿ. ಅದನ್ನು ಕೂಡ